ರಾಜ್ಯದಲ್ಲಿ ಯಾವ ರೀತಿ ಒಳ ಮೀಸಲಾತಿಯ ಬಗ್ಗೆ ಸಮಸ್ಯೆ ನಡೀತು ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವು ಯಾವ ರೀತಿ 2025ರಲ್ಲಿ ಸರ್ಕಾರಕ್ಕೆ ವರದಿಯನ್ನ ಮಾಡಿದೆ, ಒಳ ಮೀಸಲಾತಿಯ ಬಗ್ಗೆ ವರದಿಯನ್ನ ಮಾಡಿದ್ದು ಅದು ಒಂದು ರೀತಿ ಒಂದು ವಾಕ್ಯದಲ್ಲಿ ಹೇಳುವುದಾದ್ರೆ ನಾಗಮೋಹನ್ ದಾಸ್ ಅವರ ವರದಿ ಪೂರ್ವಾಗ್ರಹ ಪೀಡಿತ ಒಂದು ವರದಿ ಅಂತ ಹೇಳಿ ಹೇಳ್ಬೋದು ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ಒಂದು ವರದಿ ನೀಡಬೇಕಂತ ಹೇಳಿದ್ರೆ ಅದರ ಬಗ್ಗೆ ಎಲ್ಲ ಜಾತಿ ಮುಖಂಡರನ್ನ ಕರೆದು ಅಲ್ಲಿ ಚರ್ಚೆಯನ್ನ ಮಾಡಿ ಮುಖ್ಯಮಂತ್ರಿಗಳಾಗ್ಲಿ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಚರ್ಚೆಯನ್ನ ಮಾಡಿಕೊಂಡು ಒಳ ಮೀಸಲಾತಿಯ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದು ತಜ್ಞರ ಒಂದು ಒಕ್ಕೂಟವನ್ನ ಮಾಡಿಕೊಂಡು ನಂತರ ಸರ್ಕಾರಕ್ಕೆ ಆಯೋಗ ವರದಿ ಸಲ್ಲಿಸಬೇಕಿತ್ತು. ಆದ್ರೆ ಇದು ಹೇಗಾಗಿದೆ ಅಂತ ಹೇಳಿದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವು ಇದ್ದಿದ್ದಾಗಿ ಯಾವುದೇ ರೀತಿಯ ಚರ್ಚೆಯನ್ನ ಮಾಡದೆ ಮುಖಂಡರ ಚರ್ಚೆಯನ್ನ ಕರೆಯದೆ ಒಂದೇ ಸರಿ ಸರ್ಕಾರಕ್ಕೆ 2025ರಲ್ಲಿ ವರದಿಯನ್ನ ಸಲ್ಲಿಸಿದೆ. ಅದರ ಪ್ರಕಾರವಾಗಿ ಇವತ್ತು ನಾಳೆ ಮಾರ್ಚ್ 24 ಮಂಗಳವಾರ ದಿವಸ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ಕರ್ನಾಟಕದ 6 ಜಾತಿಗಳು ಬೋವಿ ಬರ್ತದೆ, ಮರಾಠಿ, ಬಂಜಾರ, ಕೊರಮ, ಕೊರಚ, ಛಲವಾದಿ ಮತ್ತು ಚರ್ಮಕಾರ ಈ ಎಲ್ಲಾ ಜನಾಂಗದವರು ಸೇರಿಕೊಂಡು ಸರ್ಕಾರಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಬೇಕಾಗ್ತದೆ ನಾಳೆ. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿಯಲ್ಲಿ ಉದ್ಯೋಗದಲ್ಲಿ ಆಗಲಿ ಶಿಕ್ಷಣದಲ್ಲಿ ಆಗಲಿ ದೊಡ್ಡ ರೀತಿಯ ಸಮಸ್ಯೆಯನ್ನ ಮಾಡ್ತಾ ಇದೆ. ಆದ್ರೆ ಸರ್ಕಾರ ಇದರ ಬಗ್ಗೆ ಯಾಕೆ ಚರ್ಚೆಯನ್ನ ಮಾಡ್ತಿಲ್ಲ, ಯಾಕೆ ಮುಖಂಡರ ಸಭೆಯನ್ನ ಕರಿತಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೋಡ್ಬೋದು. ಈಗ ಈ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದಲ್ಲಿ ಈ ಕರ್ನಾಟಕದ ಒಳ ಮೀಸಲಾತಿಯ ಸಮಸ್ಯೆಯಿಂದ ನಮ್ಮ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಭೂಮಿ ಅಂತ ಹೇಳಿದ್ರೆ ಒಂದು ಜಾತಿ ಪ್ರಮಾಣವನ್ನ ನೀಡಬೇಕಂತಾದ್ರೆ ಆ ಅಧಿಕಾರಿಗಳು ಏನ್ ಮಾಡಬೇಕು, ಅವರ ಮೂಲ ಕುಲಕಸುಬು ಈಗ ಭೂಮಿ ಜನಾಂಗದವರು ಕಲ್ಲಿನ ಕೆಲಸ, ಶಿಲ್ಪಿ ಕೆಲಸ ಮಾಡ್ತಾರೆ. ಆದ್ರೆ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿಯೇ ಜಾತಿ ಪ್ರಮಾಣ ಪತ್ರ ಕೊಡಬೇಕಂತಾದ್ರೆ ಸುಮಾರು 6-7 ವರ್ಷಗಳಿಂದ ಈ ಒಳ ಮೀಸಲಾತಿ ಸಮಸ್ಯೆಯಿಂದ ಜಾತಿ ಪ್ರಮಾಣ ಪತ್ರ ಯಾರಿಗೂ ಕೊಡ್ತಿಲ್ಲ. ಪ್ರಮಾಣ ಪತ್ರ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ರಿಜೆಕ್ಟ್ ಮಾಡಿ ಹಾಕ್ತಾರೆ. ರಿಜೆಕ್ಟ್ ಕಾರಣ ಏನಂತ ಹೇಳಿದ್ರೆ ನೀವು ವಲಸೆ ಪ್ರಮಾಣ ಪತ್ರ ತರಬೇಕಂತೇಳಿ. ಈ ವಲಸೆ ಪ್ರಮಾಣ ಪತ್ರ ತರಬೇಕಂತೇಳಿ ಸರ್ಕಾರ ಯಾವುದೇ ರೀತಿ ನಿರ್ದೇಶನ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಮೊನ್ನೆ ಕಂದಾಯ ಸಚಿವರಂತೆ ಮತ್ತೆ ಉಪಮುಖ್ಯಮಂತ್ರಿಗಳ ಹೋದಾಗ ಅವರು ಸರ್ಕಾರದಿಂದ ಯಾವುದೇ ನಿರ್ದೇಶನ ಮಾಡಲಿಲ್ಲ, ನೀವು ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಮಾಡ್ಬೇಕಂತ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಇವರ ಗೊಂದಲದಿಂದ ಕೋರ್ಟ್ ಗೊಂದಲದಿಂದ ಇವರು ಭೂಮಿ ಜನಾಂಗದವರಿಗೆ ಮಾಡಿ ನಿಲ್ಲಿಸಿದ್ದಾರೆ. ಸರಿಯಾದ ಕಾರಣ ಏನಂತ ಯಾರು ಹೇಳ್ತಿಲ್ಲ ಇಷ್ಟವರೆಗೆ. ಒಂದೇನಂತೇಳಿ ವಲಸೆ ಪ್ರಮಾಣ ಯಾಕಂದ್ರೆ ಗೊತ್ತುಂಟು ವಲಸೆ ಪ್ರಮಾಣ ಪತ್ರ ತರಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಶಿಕ್ಷಣ ಮಾಡ್ತಿದ್ದ ಕಾರಣ ಅವರಿಗೆ ವಲಸೆ ಪ್ರಮಾಣ ಪತ್ರ ತರಲಿಕ್ಕೆ ಆಗುದಿಲ್ಲ ಅಂತೇಳಿ ಅದೊಂದು ಕಾರಣ ಇಟ್ಕೊಂಡವರು ನೀವು ವಲಸೆ ಪ್ರಮಾಣ ತಂದೆ ತಿಳಿದುಕೊಂಡು ಶಿಕ್ಷಣ ಇಲ್ಲದವರು ಏನ್ ಮಾಡ್ತಾರೆ, ವಾಪಸ್ ಮನೆಗೆ ಬರ್ತಾರೆ. ಅಂತ ಈ ಒಳ ಮೀಸಲಾತಿಯ ಸಮಸ್ಯೆಯಲ್ಲಿ ಈ ಒಳ ಮೀಸಲಾತಿಯಲ್ಲಿ ಅಂತೂ ಹೊರಡು ನಾಗಮೋಹನ್ ದಾಸ್ ಅವರ ಆಯೋಗವು ಯಾವ ರೀತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ಅಂತ ಹೇಳಿದ್ರೆ ಇವರು ಸುಮಾರು 1766 ಪುಟದ ವರದಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ 1766 ಪುಟಗಳ ವರದಿಯನ್ನು ಕೂಡ ಸಲ್ಲಿಸಿದ್ದು. ಇದಕ್ಕೆ ಮುಂಚೆ ಆ ವರದಿಯನ್ನು ಸಲ್ಲಿಸುವಾಗ 6 ಶಿಫಾರಸನ್ನು ಕೂಡ ಕೊಟ್ಟಿದ್ದಾರೆ. ಈ ಒಳ ಮೀಸಲಾತಿಯಲ್ಲಿ 6 ಜನಾಂಗದವರಿಗೆ 6 ಶಿಫಾರಸನ್ನು ಕೊಟ್ಟಿದ್ದಾರೆ. ಆ ಶಿಫಾರಸು ಸರಿಯಾದ ಶಿಫಾರಸಲ್ಲ, ಅದೊಂದು ಪೂರ್ವಾಗ್ರಹ ಪೀಡಿತ ಶಿಫಾರಸು. ನಾಗಮೋಹನ್ ದಾಸ್ ಅವರು ಕೊಟ್ಟದ್ದು ಸರಿಯಾದ ಶಿಫಾರಸು ಅಲ್ಲವೇ ಇಲ್ಲ. ಇವರು ಅದು ಶಿಫಾರಸು ಕೊಡುವ ಮುಂಚೆ ಅವರು ಮಧ್ಯಂತರ ವರದಿಯನ್ನು ಕೊಡ್ತಾರೆ. ಈ ನಮ್ಮ ಆಗಸ್ಟ್ 4, 2025 ಇನ್ನು 1 ವರ್ಷ ಆಗಲಿಲ್ಲ. ಈ ವರದಿ ಕೊಡುವ ಮುಂಚೆ ಅವರು ಮಾರ್ಚ್ 27ಕ್ಕೆ ಅವರು ಮಧ್ಯಂತರ ವರದಿಯನ್ನು ಸಲ್ಲಿಸಿ ಮಧ್ಯಂತರ ವರದಿ ಆಗುವಾಗ ಎಲ್ಲಾ ಒಳ ಮೀಸಲಾತಿ ಎಲ್ಲ ಪರಿಶಿಷ್ಟ ಜನಾಂಗದವರು ಇದರ ಬಗ್ಗೆ ಸರ್ಕಾರಕ್ಕೆ ಆ ಒಳ ಮೀಸಲಾತಿ ನೀವು ಮಾಡಿದ ವರದಿ ಸರಿಯಲ್ಲ, ಪುನಃ ಪರಿಶೀಲನೆ ಮಾಡಬೇಕಂತೇಳಿ ಪುನಃ ಮಾಡಿದಾಗ ಪುನಃ ಆಗಸ್ಟ್ 4 ತಾರೀಕಿಗೆ ಪುನಃ ಒಳ ಮೀಸಲಾತಿಯ ಬಗ್ಗೆ ಪುನಃ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಈ ಒಳ ಮೀಸಲಾತಿ ವರದಿ ಸಲ್ಲಿಸುವಾಗ ನಾನು ವಾಪಸ್ ಮುಕ್ತವಾಗಿ ಹೇಳ್ತೇನೆ, ಇದು ಸರಿಯಾದ ವರದಿ ಅಲ್ಲ. ಸರ್ಕಾರ ಈ ವರದಿಯನ್ನು ಆಯೋಗದಿಂದ ಪಡ್ಕೊಳ್ಳುವಾಗ ಸರಿಯಾದ ರೀತಿಯಲ್ಲಿ ನೀವು ಮುಖಂಡರೊಟ್ಟಿಗೆ ಚರ್ಚೆ ಮಾಡಿದ್ದೀರಾ? ಇಲ್ಲ.
ಆಯಾ ಮುಖಂಡರಿಗೆ 101 ಜಾತಿ ಅಂತ ಹೇಳ್ತೇವೆ. ಆ 101 ಜಾತಿಗಳನ್ನ ನೀವು ಕರೆಕ್ಟ್ ಸಭೆ ಕರಿತಿದ್ದೀರಾ? ಕರೀಲಿಲ್ಲ. ಸಭೆಯನ್ನ ಕರಿಬೇಕಂತ ಯಾವ ರೀತಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು, ಸರ್ಕಾರದ ಸಚಿವರು, ಅಲ್ಲಿಯ MLAಗಳು, ಅವರ ವಿಧಾನಸಭಾ ಕ್ಷೇತ್ರದ್ದು, ಮತ್ತೆ ಅಲ್ಲಿ ಜನಾಂಗದವರನ್ನು ಕರೆದು ಸಭೆ ಕರಿಬೇಕಿತ್ತು. ಇದು ಸಭೆಯೂ ಇಲ್ಲ, ಯಾವುದೂ ಇಲ್ಲ ಅಂತೇಳಿ ಆಯೋಗ ವರದಿ ಕೊಟ್ಟಿದೆ ಅಂತ ಹೇಳಿದೆ. ಇವರು ಆ ಜನಾಂಗದವರು ಟೀಚರ್ಸ್ ವರ್ಗದವರು ಯಾವ ರೀತಿ ನಿರ್ಣಯ ಮಾಡಿಕೊಂಡ್ರು? ಅವರಿಗೆ ನಿರ್ಣಯ ಮಾಡದೆ ಇವರಿಗೆ ಬಂದಾಗೆ ವರದಿಯನ್ನು ಸಲ್ಲಿಸಿಕೊಂಡು ಇವರಿಗೆ ಬಂದಾಗ ಜಾತಿಯನ್ನು ಬರ್ಕೊಂಡಿದ್ರೆ ಇದಕ್ಕೆ ಕಾರಣ ಏನು? ಈಗ ಉಡುಪಿಯಲ್ಲಿ ಮತ್ತೆ ದಕ್ಷಿಣ ಕನ್ನಡದಲ್ಲೇ ಜಾಸ್ತಿ ಏನಂತ ಹೇಳಿದ್ರೆ ನೋಡಿ, ಮುಂಚೆ ಬೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಈಗ ನೀವು ಏನಾದ್ರು ಸವಲತ್ತು ಮಾಡ್ಲಿಕ್ಕೆ ಹೋಗಂತಾದ್ರೆ ನಿಮ್ಮ ಆಟೋಮೆಟಿಕ್ ಜಾತಿಯೇ ಚೇಂಜ್ ಆಗ್ತದೆ. ಅದು ಎಲ್ಲಿ ಚೇಂಜ್ ಆಗ್ತದೆ? ಕಂಪ್ಯೂಟರ್ ಚೇಂಜ್ ಮಾಡ್ತದೆ, ಇವರೇ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ. ಫಸ್ಟ್ಗೆ ಬೋವಿ ಪರಿಶಿಷ್ಟ ಜಾತಿ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಏನಾದ್ರು ಮಕ್ಕಳಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗುವಾಗ, ಮಕ್ಕಳಿಗೆ ಏನಾದ್ರು ಫೆಸಿಲಿಟಿ ತಗೊಳ್ಳಿಕ್ಕೆ ಹೋಗುವಾಗ ಆಟೋಮೆಟಿಕ್ ಆಡಿ ನಂಬರ್ ಚೇಂಜ್ ಮಾಡಿ ಜಾತಿ ಚೇಂಜ್ ಮಾಡಿ ಬಿಡ್ತಾರೆ. ಇಲ್ಲ, ಇವರು ಜಾತಿ ಪ್ರಮಾಣ ಪತ್ರ ಕೊಡುವಾಗ ಜೀವನ ಪರ್ಯಂತ ಕೊಟ್ಟು ಇವರಿಗೆ ಇಷ್ಟ ಬಂದಾಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ. ಅದು ನಮ್ಮ ದಕ್ಷಿಣ